ದಿತ್ವಾ ಚಂಡಮಾರುತದ ಸೈಡ್ ಎಫೆಕ್ಟ್ಗಳು ಹೇಗಿದೆ ಅನ್ನೋದರ ಡೀಟೇಲ್ಸನ್ನು ಇಷ್ಟೊತ್ತು ನೋಡಿದ್ವಿ. ಈಗ ಇದು ಮುಂದುವರೆದು ರಾಜ್ಯದಲ್ಲಿ ದಿತ್ವಾ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇದು. ಬೆಂಗಳೂರು ನಗರ ಸೇರಿ ಹಲವೆಡೆ ಮಳೆಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರದಲ್ಲಿ ಮಳೆಯಾಗುವಂತಹ ಮುನ್ಸೂಚನೆ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಹಗಲಿನಲ್ಲೂ ಗರಿಷ್ಠ ತಾಪಮಾನ ಗಣನೀಯವಾಗಿ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಒಂದು ಸೈಕ್ಲೋನ್ ಬರುತ್ತೆ ಅಂದಾಗ ರೆಡ್ ಅಲರ್ಟು, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತೆಲ್ಲ ಇರುತ್ತೆ. ಸೊ ಕೆಲ ಕಡೆಗಳಲ್ಲಿ ಮಾಡ್ರೇಟ್ ರೈನ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಮೋಡ ಕವಿದಂತಹ ವಾತಾವರಣ ಇವತ್ತೂ ಕೂಡ ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಹವಾಮಾನ ಇಲಾಖೆ ಮಳೆಯ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಪ್ರದೇಶದಲ್ಲಿ ಮಳೆ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ನವೆಂಬರು ಸಾಮಾನ್ಯವಾಗಿ ಚಳಿಗಾಲದ ಟೈಮು, ಚಳಿಗಾಲದಲ್ಲೂ ಮಳೆ ಬರುತ್ತೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇದೆಲ್ಲದಕ್ಕೂ ನೇರ ಕಾರಣ ಅಂದರೆ ದಿತ್ವಾ ಚಂಡಮಾರುತ. ದಿತ್ವಾ ಚಂಡಮಾರುತದ ಎಫೆಕ್ಟು ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ನಿರಾಳರಾಗಬಹುದು ಅಂತ, ಬಟ್ ಮಳೆ ಮುನ್ಸೂಚನೆ ಅಂತೆ.